ನಾಯಕನಹಟ್ಟಿ ಸಮೀಪದ ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ರಾಜೀನಾಮೆಯಿಂದ ತೆರವಾಗಿದ್ದ ಉಪಾಧ್ಯಕ್ಷ ಸ್ಥಾನಕ್ಕೆ ಮಂಗಳವಾರ ನಡೆದ ಚುನಾವಣೆಯಲ್ಲಿ ರಾಮಸಾಗರ ಎಂ ತಿಪ್ಪೇಸ್ವಾಮಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ತಾಲೂಕ್ ಪಂಚಾಯಿತಿ ಇಒ ಲಕ್ಷ್ಮಣ್ ಘೋಷಣೆ ಮಾಡಿದ್ದಾರೆ. ಪಂಚಾಯಿತಿಯ 18 ಸದಸ್ಯರ ಸಂಖ್ಯಾಬಲದಲ್ಲಿ 13 ಜನ ಸದಸ್ಯರು ಹಾಜರಿದ್ದು ಒಮ್ಮತ ಸೂಚಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಅವಿರೋಧವಾಗಿ ಎರಡನೇ ಅವಧಿಯ ಉಳಿಕೆ ಅವಧಿಗೆ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂತೆ ನಾನು 18 ಸದಸ್ಯರಲ್ಲಿ 13 ಜನ ಸದಸ್ಯರು ಹಾಜರಿರುವುದರಿಂದ 250 ಹೆಚ್ಚು ಕೋರಂ ಲಭ್ಯತೆ ಇರುವುದರಿಂದಾಗಿ ಈ ಸಭೆಯನ್ನು ನಡೆಸಿ ಅಧಿಕೃತವಾಗಿ ಉಪಾಧ್ಯಕ್ಷರಿಗೆ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ರಾಮಸಾಗರ ಎಂ ತಿಪ್ಪೇಸ್ವಾಮಿ ಮಾತನಾಡಿ, ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ಒಳಗೊಂಡು ಗ್ರಾಮದ ಅಭಿವೃದ್ಧಿಗೆ ಮತ್ತು ಗ್ರಾಮದ ಮೂಲ ಸೌಕರ್ಯ ಬಗ್ಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು. ಕುಡಿಯುವ ನೀರು, ಗ್ರಾಮದ ಚರಂಡಿ ಸ್ವಚ್ಛತೆ, ನಿವೇಶನ ಕುರಿತಂತೆ ಹಲವು ಅಭಿವೃದ್ಧಿ ಕುರಿತಂತೆ ಗಮನ ವಹಿಸುತ್ತೇವೆ ಎಂದರು. ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು, ಮುಂದಿನ ದಿನಗಳಲ್ಲಿ ಯಾವ ರೀತಿ ಕೆಲಸ ಮಾಜಿ ಅಧ್ಯಕ್ಷರು ಎಲ್ಲರ ಸಮ್ಮುಖದಲ್ಲಿ ಉಪಾಧ್ಯಕ್ಷರಾಗಿದ್ದೀನಿ. ಮುಂದೆ ನಮ್ಮ ಕೋಟಿ ತಿಪ್ಪೇಶಣ್ಣ ಅವರು ಅವರೆಲ್ಲ ಸಮ್ಮುಖದಲ್ಲಿ ನೀವು ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಆಗಿದ್ದೀನಿ. ಅವರೆಲ್ಲ ಸಮ್ಮುಖ ಅವ್ರು ಏನು ಹೇಳ್ತಾರೋ ಅವ್ರ ಬಗ್ಗೆ ನಮಗೆ ಕಾಳಜಿ ವಹಿಸಿ ಕೆಲಸ ಮಾಡ್ಕೊಂಡಿದ್ದೀನಿ. ಯಾವ ರೀತಿ ಗ್ರಾಮದಲ್ಲಿ ಸಮಸ್ಯೆಗಳು ಎಲ್ಲಿ ಕಷ್ಟ ಬರುತ್ತೆ ಅಲ್ಲಿ ಹೋಗಿ ನಾನು ಎಲ್ಲ ಸ್ಪಂದಿಸಿ ನೀರಿಂದಾಗಲಿ ನಲ್ಲಿದಾಗಲಿ ಪ್ರತಿಯೊಂದಾಗಲಿ ನಾವು ವ್ಯವಸ್ಥೆ ಮಾಡ್ಕೊಡ್ತೀನಿ. ಸರ್ ನಮ್ಮ ಪಂಚಾಯತಿಯಲ್ಲಿ 7 ಹಳ್ಳಿ ಬರ್ತದೆ. ಕೆಲಸ ಮಾಡ್ಕೊಂಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅನಿತಾ ರವಿಕುಮಾರ್, ಸದಸ್ಯರಾದ ಎಸ್ ಪ್ರೇಮಲತಾ, ಬಸಕ್ಕ, ಪಾಲಮ್ಮ, ಲಕ್ಷ್ಮಮ್ಮ, ಗೀತಮ್ಮ, ಶಾಂತಮ್ಮ, ಶೈಲಮ್ಮ, ಕೆ ತಿಪ್ಪೇಸ್ವಾಮಿ, ಅಶೋಕ್, ಬಂಡೆಕಪಿಲೆ ಓಬಣ್ಣ, ಸೋಮಣ್ಣ, ಪಿಡಿಒ ಆರ್ ಶ್ರೀನಿವಾಸ್, ಕಾರ್ಯದರ್ಶಿ ನಾಗರಾಜ್, ಆರ್ ಸಂತೋಷ್, ಮುಖಂಡರಾದ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಾಲರಾಜ್, ಆರ್ ಜೆ ಜಯಣ್ಣ, ಶಂಕರಮೂರ್ತಿ, ಕರಿಯಣ್ಣ, ಪ್ರಕಾಶ್, ಮಹಂತೇಶ್, ಮಹದೇವಣ್ಣ, ಜಿ ಬಸವರಾಜ್, ಸುರೇಶ್ ಬೋರಣ್ಣ ಮತ್ತಿತರರು ಉಪಸ್ಥಿತರಿದ್ದರು. ಮತ್ತಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನೆಲ್ ಚಳ್ಳಕೆರೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಳ್ಳಕೆರೆ ಟಿವಿಯನ್ನು ಪ್ರತಿದಿನ ಸಂಜೆ 8 ಗಂಟೆಗೆ ವೀಕ್ಷಿಸಿ.